ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ, ಆರಾಮಿದ್ದೀರಿ ಅನ್ಕೋತೀನಿ. ಸೊ ನಾವಂತೂ ಮಸ್ತ್ ಅದೇವಿ. ಇವತ್ತಿನ ವಿಡಿಯೋ ಏನು ಸ್ಪೆಷಲ್ ಅಂದರೆ, ನೀವು ಥಂಬ್ನೇಲ್ ನೋಡಿರ್ತೀರಿ. ನಮ್ಮ ಬೇಬಿ ಪ್ರಾಡಕ್ಟಿಗೆ ಆ್ಯಸ್ ಅ ಮದರ್ ಆಫ್ 2 ನಾನು ನನ್ನ ಬೇಬಿಗೆ ಏನೇನು ಯೂಸ್ ಮಾಡಿದೆ, ಫಸ್ಟ್ ಬೇಬಿ ಆಯಿತು, ಸೆಕೆಂಡ್ ಬೇಬಿಗೆ ಏನು ಯೂಸ್ ಮಾಡತ್ತೀನಿ, ಯಾವ ಪ್ರಾಡಕ್ಟ್ ಯೂಸ್ ಮಾಡತ್ತೀನಿ, ಸ್ಕಿನ್ ಕೇರ್ ಆಯಿತು, ಡೈಪರ್, ಸೋಪ್ಸ್. ಯಾಕಂದರೆ ನ್ಯೂ ಮಾಮ್ಸ್ ಇರ್ತಾರಲ್ಲ, ಅವರಿಗೆ ಗೊತ್ತಿರೋಂಗಿಲ್ಲ ಯಾವ ಥರ ಬೇಬಿಗೆ ಸ್ಕಿನ್ ಕೇರ್ ಮಾಡಬೇಕು, ಆಮೇಲೆ ಯಾವ ಥರ ಬೇಬಿಗೆ ಯಾವ ಪ್ರಾಡಕ್ಟ್ ಯೂಸ್ ಮಾಡಬೇಕು, ಯಾವ ಪ್ರಾಡಕ್ಟ್ ಯೂಸ್ ಮಾಡಿದರೆ ಬೇಬಿ ಸ್ಕಿನ್ ಸೇಫ್ ಇರ್ತೈತಿ ಅಂತ. ಸೊ ಅದು ಯಾವ ಪ್ರಾಡಕ್ಟ್ ಯೂಸ್ ಮಾಡತ್ತೀನಿ ಅಂತ ಹೇಳ್ತೀನಿ, ಒಂದೊಂದೇ ಹೇಳ್ಕೊತಾ ಹೋಗ್ತೀನಿ. ಸೊ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪಟ್ನ ಹೋಗಿ ಸಬ್ಸ್ಕ್ರೈಬ್ ಮಾಡಿರಿ, ಹಂಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿರಿ. ಸೊ ನನ್ನ ಬೇಬಿಗೆ ನಾ ಫಸ್ಟ್ ಏನು ಮಾಡ್ತೀನಿ, ಸ್ಕಿನ್ ಕೇರ್ ರೊಟೀನ್ ಫಸ್ಟ್ ಬರೋದಂದ್ರೆ ಮಸಾಜ್ ಆಯಿಲ್. ಬೇಬಿ ಹುಟ್ಟಿದಾಗಿಂತ್ರನು 1 ವರ್ಷ, 1.5 ವರ್ಷ ಅಥವಾ 2 ವರ್ಷ ತಗೋ ಎರಿತಾರೆ, ಒಬ್ಬೊಬ್ಬರು ಮಸಾಜ್ ಮಾಡ್ತಾರೆ. ಸೊ ಮಸಾಜ್ ಮಾಡೋದು ಆಯಿಲ್, ಮಸಾಜ್ ಆಯಿಲ್ ಅಂತ ಸಪ್ರೇಟ್ ತೊಗೊಂಡು ಮಾಡ್ತಾರೆ. ಸೊ ನಾ ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ, ಸಪ್ರೇಟ್ ಆಯಿಲ್ ಮಸಾಜ್ ಆಯಿಲ್ಗಿಂತ ನಮ್ಮ ಬೇಬಿಗೆ ಕೊಕೊನಟ್ ಆಯಿಲ್ ಅಂತೂ ಪ್ಯೂರ್ ಅನ್ನಿಸ್ತೈತಿ ಮತ್ತು ಅದ ಚಲೋ ಅನ್ನಿಸ್ತೈತಿ. ಸೊ ನಾ ಪರ್ಸ್ನಲಿ ನನ್ನ ಬೇಬೀಸಿಗೆ ಎರಡು, ಫಸ್ಟ್ ಬೇಬಿನೂ ಮತ್ತು ಸೆಕೆಂಡ್ ಬೇಬಿಗೂ ನಾ 2 ಬೇಬಿಗೆ ಕೊಕೊನಟ್ ಆಯಿಲ್ ಮಸಾಜನ್ನ ಯೂಸ್ ಮಾಡಿ. ಸೊ ನನ್ನ ಬೇಬಿಗೆ ಸೋಪ್ ಯಾವ್ದು ಯೂಸ್ ಮಾಡ್ತೀನಿ ಅಂದರೆ, ನಾ ಟೋಟಲಿ 3 ಯೂಸ್ ಮಾಡೀನಿ ಇಲ್ಲಿ ತನಕ. ಸೊ ಅದು pH 0.5 ಲೆವೆಲ್ ಅಲ್ಲಿ ತನಕ ಇರಬೇಕಂತ. ನೀವು ಯಾವುದೋ ನಾ ಚೆಕ್ ಮಾಡಿ ನೋಡಿದೆ. ನಾನು ನ್ಯೂ ಮಾಮ್ ಆಗಿದ್ದಾಗ ನಾನು ನನ್ನ ಬೇಬೀಸ್ಗೆ ಯಾವ್ದು ಸೇಫ್ ಇರ್ತೈತಿ, ಯಾವ್ದು ಯೂಸ್ ಮಾಡಬೇಕಂತ ಗೊತ್ತಿರಲಿಲ್ಲ. ಸೊ ನಾ ಎಲ್ಲ ಸರ್ಚ್ ಮಾಡಿ ತಿಳ್ಕೊಂಡು ಸ್ವಲ್ಪ ಡಾಕ್ಟರ್ಗದು ಕೇಳಿ ನಾನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಡಾಕ್ಟರ್ ಸಜೆಸ್ಟ್ ಮಾಡಿದ್ದು ಹಿಮಾಲಯ ಬೇಬಿ ಸೋಪ್ ಮತ್ತು ಟೆಡಿ ಬಾರ್, ಡವ್ ಬೇಬಿ ಡವ್, ಬೇಬಿ ಡವ್, ಬೇಬಿ ಪಿಯರ್, ಆಮೇಲೆ ಮಮಾ ಅರ್ತ್. ಸೊ ನಾನು ಫಸ್ಟ್ ಬೇಬಿಗೆ ಹಿಮಾಲಯ ಬೇಬಿ ಸೋಪ ಯೂಸ್ ಮಾಡೀನಿ. ಸೊ ಈಗ ರೀಸೆಂಟಾಗಿ ಆಕೆಗೆ ಟೆಡಿ ಬಾರ್ ಕೂಡ ಹಚ್ಚಾತೀನಿ. ನನ್ನ ಸೆಕೆಂಡ್ ಬೇಬಿಗೆ ನಾನು ಮಮಾ ಅರ್ತ್, ಟೆಡಿ ಬಾರ್, ಹಿಮಾಲಯ ಸೋಪ್ ಇವು 3 ಯೂಸ್ ಮಾಡ್ತೀನಿ. ಯಾಕಂದರೆ ಇವು pH ಲೆವೆಲ್ 0.5 ಐತಿ. ಸೊ ಅದ್ರ ಸಂಬಂಧ ಬೇಬಿ ಸ್ಕಿನ್ಗೆ ಸೇಫ್ ಇರ್ತೈತಿ ಅನ್ನೋ ಸಲುವಾಗಿ ನಾ ಇವು 3 ಪ್ರಾಡಕ್ಟ್ನ ಯೂಸ್ ಮಾಡ್ತೀನಿ. ಬೇಬಿ ಕ್ರೀಮ್ ಹಿಮಾಲಯದ ಯೂಸ್ ಮಾಡ್ತೀನಿ. ನನ್ನ ಫಸ್ಟ್ ಬೇಬಿನೂ 3 ಇಯರ್ಸ್, ಆಲ್ಮೋಸ್ಟ್ 3 ಇಯರ್ಸ್ ಮುಗ್ಯಾಕೆ ಬಂತು. ಸೊ ಆಕಿಗೂ ನಾ ಇದೇ ಕ್ರೀಮ್ ಯೂಸ್ ಮಾಡೀನಿ, ಈಗೂ ಇದೇ ಯೂಸ್ ಮಾಡತ್ತೀನಿ. ನನ್ನ ಸೆಕೆಂಡ್ ಬೇಬಿಗೂ ಇದೇ ಯೂಸ್ ಮಾಡೈತೀನಿ. ನಂಗೆ ಇದು ಹಿಮಾಲಯ ಪ್ರಾಡಕ್ಟ್, ಹಿಮಾಲಯ ಬ್ರ್ಯಾಂಡ್ ಚಲೋ ಅನ್ನಿಸ್ತೈತಿ. ಸೊ ನಾನು ಹಿಮಾಲಯನ ಯೂಸ್ ಮಾಡ್ತೀನಿ. ನೆಕ್ಸ್ಟ್ ಬಂದು ನಿಮ್ಮ ಬೇಬಿ ಏನಾರ ಸ್ವಲ್ಪ ಫೇರ್ನೆಸ್ ಕಡಿಮೆ ಇತ್ತು, ಡಲ್ ಇತ್ತು ಅಂದರೆ ನೀವು ಈ ಕ್ರೀಮ ಯೂಸ್ ಮಾಡ್ಬೋದು. ಸೆಬಾಮೇಡ್ ಕ್ರೀಮ್, ಸಾಫ್ಟ್ ಕ್ರೀಮ್ ಅಂತೈತಿ. ಸೊ ಇದು ಯೂಸ್ ಮಾಡ್ಬೋದು. ನಂಗೆ ಪರ್ಸ್ನಲಿ ಈ ಕ್ರೀಮ್ ಭಾಳ ಚಲೋ ಅನಿಸ್ತೈತಿ. ಯಾಕಂದರೆ ನನ್ನ ಸೆಕೆಂಡ್ ಬೇಬಿದ ಸ್ಕಿನ್ನ ಸ್ವಲ್ಪ ಡಾರ್ಕ್ ಇತ್ತು, ಆಮೇಲೆ ಫೇರ್ನೆಸ್ ಕಡಿಮೆ ಇತ್ತು ಅನ್ನೋ ಸಲುವಾಗಿ ನಾಕಿಗೆ ಇದು ಯೂಸ್ ಮಾಡೀನಿ. ರಿಸಲ್ಟ್ ಅಂತೂ ಚಲೋ ತೋರಿಸೈತಿ. ಇದು ಸೆಬಾಮೇಡ್ದು ಕಾಸ್ಟ್ ಬಂದುಬಿಟ್ಟು 200 ಸಮಥಿಂಗ್ ಐತಿ. pH ಅಂತೂ 5.5 ಐತಿ, ನೀವು ನೋಡ್ಬೋದು. ಸೊ ನನಗೆ ಇದು ಪರ್ಸ್ನಲಿ ಚಲೋ ಅನ್ಸೈತಿ, ಯೂಸ್ ಮಾಡ್ತೀನಿ. ನಿಮಗೂ ಇದೇ ರಿವ್ಯೂ ಕೊಡತ್ತೇನೆ, ನೀವು ಬೇಕಾದರೆ ಇದು ಯೂಸ್ ಮಾಡ್ಬೋದು, ಚಲೋ ಐತಿ. ನೆಕ್ಸ್ಟ್ ಬೇಬಿ ಪೌಡರ್, ನಾ ಫಸ್ಟ್ ಬೇಬಿಗೂ ಇದು ಯೂಸ್ ಮಾಡೇನಿ. ಬೇಬಿ ಪೌಡರ್, ಹಿಮಾಲಯ ಬೇಬಿ ಪೌಡರ್ನ ಮತ್ತು ಸೆಕೆಂಡ್ ಬೇಬಿಗೂ ಇದು ಯೂಸ್ ಮಾಡತ್ತೀನಿ. ನೀವು ನೋಡ್ಬೋದು. ಹೋಮ್ ಮೇಡ್ ಕಾಜಲ್ ಏನಂತೀರಿ ನೀವು, ಕಾಜಲ್ಲ ಕಣ್ಣಿಗೂ ಹಚ್ತಾರ, ಆಮೇಲೆ ಇದು ಐಬ್ರೋ ಇದೆಲ್ಲ ಹಚ್ತಾರ. ಬಟ್ ನಾನು ನನ್ನ ಬೇಬಿಗೆ ಐಸಿಗೆ ಎಲ್ಲ ಹಚ್ಚಿಲ್ಲ, ಐಬ್ರೋ 2 ಟೈಮ್ಸ್ ಏನೋ ಹಚ್ಚಿನಿ. ಯಾಕೆಂದ್ರೆ ಆಲ್ಮೋಸ್ಟ್ ಡಾರ್ಕ್ ಇದ್ದು, ಅದರ ಸಂಬಂಧ ನಾನು ಐಬ್ರೋಗೂ ಹಚ್ಚಕ್ಕೆ ಹೋಗಿಲ್ಲ. ಇದನ್ನು ಹೋಮ್ ಮೇಡ್ ಏನೈತಿ, ನೀವು ದೊಡ್ಡವರು ಯೂಸ್ ಮಾಡ್ಬೋದು, ಸಣ್ಣ ಬೇಬೀಸಿಗೂ ಯೂಸ್ ಮಾಡ್ಬೋದು. ಇದನ್ನು ಎದರಿಂದ ಮಾಡೇನು ಹೋಮ್ ಮೇಡ್ ಅಂದ್ರೆ, ಆಕಳ ತುಪ್ಪ ಮತ್ತು ಅಂದ್ರೆ ಕೌ ಗೀ ಮತ್ತು ಬಾದಾಮ್, ಇವೆರಡು ಐಟಮ್ ಇದ್ದರೆ ಸಾಕು, ನೀವು ಕಾಜಲ್ನ ಅಥವಾ ಕಾಡ್ಗಿನ ತಯಾರು ಮಾಡ್ಬೋದು. ಸೊ ನಾನು ಆಲ್ಮೋಸ್ಟ್ ಅಕ್ಕಿ ಈಗ 9 ಮಂತ್ಸ್ ಮುಗ್ಯಾಕೆ ಬಂದು, ಆದರೂ ಇನ್ನೂ ನಾ ಅವಾಗ ಅಕ್ಕಿ ಹುಟ್ಟಿದಾಗ ಮಾಡಿದ್ದೆ. ಇನ್ನೂ ಕಾಜಲ್ ಹಂಗೆ ಐತಿ ನೋಡ್ರಿ, ಯೂಸ್ ಮಾಡೀನಿ. ಭಾಳ ಯೂಸ್ ಆಗಂಗಿಲ್ಲ, ಸ್ವಲ್ಪ ಬರ್ತೈತಿ, ಚಲೋ ಬರ್ತೈತಿ ಹೋಮ್ ಮೇಡ್ ಕಾಜಲ್. ನೀವು ಬೇಕಾದ್ರೆ ಮಾಡ್ಕೊರಿ ಮನ್ಯಾಗ. ನನ್ನ ಕೇಳೋ ಪ್ರಕಾರ ನಮ್ಮ ಬೇಬೀಸಿಗೆ ನಾವು ನಮ್ಮ ಕೈಯಾರ ಮಾಡಿದ್ದ ಹೋಮ್ ಮೇಡ್, ಆಲ್ಮೋಸ್ಟ್ ಹೋಮ್ ಮೇಡ್ ಯೂಸ್ ಮಾಡೋಕ್ಕೆ ಟ್ರೈ ಮಾಡಿರಿ. ಯಾಕಂದರೆ ಹೊರಗಿಂದ ಕೆಮಿಕಲ್ಸ್ ಇರ್ತೈತಿ, ಆಲ್ಮೋಸ್ಟ್ ನಾವು ಕೆಮಿಕಲ್ ಫ್ರೀ ಇದ್ದಿದ್ದ ಯೂಸ್ ಮಾಡೋಣ, ಯಾಕಂದರೆ ಅದು ಬೇಬೀಸಿಗೆ ಚಲೋ ಇರ್ತೈತಿ. ಆಮೇಲೆ ಡೈಪರ್ ಬಂದುಬಿಟ್ಟು ಕೆಮಿಕಲ್ ಫ್ರೀನ ಯೂಸ್ ಮಾಡಿರಿ, ಆರ್ಗ್ಯಾನಿಕ್ಕೇ ಯೂಸ್ ಮಾಡಿರಿ. ನಾನು ನನ್ನ ಬೇಬಿಗೆ ಹಗ್ಗೀಸ್, ಫಸ್ಟ್ ಬೇಬಿಗೆ ಆಲ್ಮೋಸ್ಟ್ ಜಾಸ್ತಿ ಡೈಪರ್ ಯೂಸ್ ಮಾಡಿಲ್ಲ. ಸೆಕೆಂಡ್ ಬೇಬಿಗೆ ಹಗೀಸ್ ನ್ಯಾಚುರಲ್ ಸಾಫ್ಟ್ ಅಂತ ಕೆಮಿಕಲ್ ಫ್ರೀ ಇದ್ದಿದ್ದ ಆರ್ಗ್ಯಾನಿಕ್ ಗ್ರೀನ್ ಕಲರ್ದು ಇಲ್ಲಿ ಸ್ಕ್ರೀನ್ ಮೇಲೆ ಬರತ್ತಿದ್ದು ನೋಡ್ರಿ, ಇದೇ ಯೂಸ್ ಮಾಡ್ತೀನಿ ನಾನು ನನ್ನ ಬೇಬಿಗೆ. ಇದು ಚಲೋ ಐತಿ, ಆಲ್ಮೋಸ್ಟ್ ರ್ಯಾಷಸ್ ಆಗಂಗಿಲ್ಲ.
ಆಗ್ತೈತಿ ರ್ಯಾಷಸ್ ಅಂದರೆ ಭಾಳ ಆಗಂಗಿಲ್ಲ. ಸೊ ರ್ಯಾಷಸ್ ಭಾಳ ಆಗತ್ತಿತ್ತು ಅಂದರೆ ಈಗ ರೈನಿ ಸೀಸನ್ ಇರ್ತೈತಿ, ನೀವು ಆಲ್ಮೋಸ್ಟ್ ಯಾವಾಗಾರು ಒಂದು ಟೈಮ್ ಡೈಪರ್ ಚೇಂಜ್ ಮಾಡಿ ಆಲ್ಮೋಸ್ಟ್ ಡೈಪರ್ನಾಗೆ ಹಾಕ್ಬೇಕಂತ ಅಂದ್ಕೊಂಡಿದ್ರಿ ಅಂತಂದ್ರೆ ಬೆಸ್ಟ್ ಬೇಬಿ ಡೈಪರ್ ರ್ಯಾಶ್ ಡೈಪರ್ ಕ್ರೀಮ್ ಇರ್ತೈತಲ್ಲ ಇದು ಯೂಸ್ ಮಾಡ್ಬೇಕು ನೀವು. ಸೆಬಾಮೇಡ್ ರ್ಯಾಶ್ ಕ್ರೀಮ್ ಅಂತ ಸಿಗ್ತೈತಿ, ಇದು ಯೂಸ್ ಮಾಡಿರಿ. ಇದು ಆಲ್ಮೋಸ್ಟ್ ಕಾಸ್ಟ್ಲಿ ಅನ್ನಿಸ್ತೈತೆ, ನಂಗೆ ಪರ್ಸ್ನಲಿ ಕಾಸ್ಟ್ಲಿ ಅನ್ನಿಸ್ತು. ಸೊ ಅಷ್ಟೇನು ಯೂಸ್ ಆಗಂಗಿಲ್ಲ, ನಾನು ನೋಡಿ ಇನ್ನೂ ಇಷ್ಟಕೊಂಡೈತಿ. ಸೊ ಯಾಕಂದರೆ ನಾನು ಡೈಪರ್ ಜಾಸ್ತಿ ಯೂಸ್ ಮಾಡೋಂಗಿಲ್ಲ. ಡೇ ಟೈಮ್ನಾಗ ಕ್ಲೋತ್ ಡೈಪರ್ ಯೂಸ್ ಮಾಡ್ತೀನಿ ನನ್ನ ಬೇಬಿಗೆ, ಆಮೇಲೆ ನೈಟ್ ಟೈಮ್ನಾಗ ಯೂಸ್ ಯೂಸ್ ಮಾಡ್ತೀನಲ್ಲ ಆವಾಗ ಇದು ಯೂಸ್ ಮಾಡ್ತೀನಿ ನಾನು, ಯಾಕಂದರೆ ರ್ಯಾಷಸ್ ಆಗಬಾರ್ದು ಅಂತೇಳಿ. ಈ ನಿಮಗೆ ಇದು ತೊಗೊಳಕ್ಕಾಗಲಿಲ್ಲ ಅಂದರೆ ನೀವು ಹಿಮಾಲಯ ರ್ಯಾಶ್ ಕ್ರೀಮ್ನ ಯೂಸ್ ಮಾಡಬೇಕು, ಯಾಕಂದರೆ ಹಿಮಾಲಯ ಪ್ರಾಡಕ್ಟು ಚಲೋ ಇರ್ತೈತಿ. ಸೊ ಕೆಮಿಕಲ್ ಫ್ರೀ ಇರ್ತೈತಿ ಅಂತಲೂ ನಾನು ಹಿಮಾಲಯ ನಿಮಗೆ ಸಜೆಸ್ಟ್ ಮಾಡತ್ತೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಬೇಬಿ ವೈಪ್ಸ್. ನನಗಂತೂ ಭಾಳ ಅಂದ್ರೆ ಭಾಳ ಚಲೋ ಅನ್ಸುತ್ತಿದ್ದ ಮೈಲೂದ. ಸೊ ಇದು 3 ತರಿಸಿದ್ದೆ, ಆಲ್ಮೋಸ್ಟ್ 2 ಖಾಲಿ ಆಗ್ಯಾವ, ಈಗ 3ನೇದು ಖಾಲಿ ಆಗಕ್ಕೆ ಬಂದೈತಿ. ಸೊ ನಂಗೆ ಇದು ಪರ್ಸ್ನಲಿ ಭಾಳ ಚಲೋ ಅನಿಸೈತಿ. ನೀವು ನಿಮ್ಮ ಬೇಬಿಗೆ ಇದು ಯೂಸ್ ಮಾಡಬೇಕು, ಯಾಕಂದ್ರೆ ಕೆಮಿಕಲ್ ಫ್ರೀ ಐತಿ. ನಾ ಹೇಳಿದಂಗೆ ಆಲ್ಮೋಸ್ಟ್ ಕೆಮಿಕಲ್ ಫ್ರೀ ಯೂಸ್ ಮಾಡೋಕ್ಕೆ ಟ್ರೈ ಮಾಡಿರಿ ನಿಮ್ಮ ಬೇಬಿ ಸ್ಕಿನ್ನಿಗೆ. ಅಥವಾ ಪ್ರೆಗ್ನೆನ್ಸಿ ಬಗ್ಗೆ ಏನಾದರೂ ನಿಮ್ಗೆ ಏನಾದರೂ ವೀಡಿಯೋಸ್ ಏನಾದರೂ ಬೇಕಾಗಿತ್ತು ಅಥವಾ ಇನ್ಫಾರ್ಮೇಷನ್ ಏನಾದರೂ ಬೇಕಾಗಿತ್ತು ಕಮೆಂಟ್ ಸೆಕ್ಷನ್ಗೆ ಕಮೆಂಟ್ ಮಾಡಿರಿ, ನಾನು ಅದ್ರ ಬಗ್ಗೆ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಂಗೆ ನಮ್ದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪಟ್ನ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಬಂಡ್ರಿ.